ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಯಶು. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಂತ ಅಂದರೆ ನನ್ನ ಕಲಿಗೆ ಹೊಸ ಬೈಕ್ ತೊಗೊಂಡಿದ್ದಾರೆ, ಅದಕ್ಕೆ ಪಾರ್ಟಿ ಕೊಡಿಸ್ತೀನಿ ಅಂತ ಕರೆದ್ರು. ಬಂದಿದ್ದೀನಿ, ಮತ್ತು ಅವ್ರ ಬೈಕ್ ಕೂಡ ತೋರಿಸ್ತೀನಿ. ನನ್ನ ಕಲಿಗಿವರು ಸೇ ಹಾಯ್. ಹಲೋ. ಮತ್ತು ಅವ್ರ ವೈಫ್ ಸೌಮ್ಯ ಅಂತ ಹೇಳಿ ಅವ್ರ ಬೈಕ್ ತೋರಿಸ್ತೀನಿ ಬನ್ನಿ. ಹೊಸ ಬೈಕ್ ತೊಗೊಂಡಿರೋದು, ಇದೇ ಹೊಸ ಬೈಕ್ ಇವತ್ತು ತೊಗೊಂಡಿರೋದು. ಎಷ್ಟು ಕೊಟ್ಟೆ ದೀಪ್? ಹೌ ಮಚ್ ಯು ಪೇ? ನೋಡಿ 2.67 lakhs ಆನ್ ರೋಡ್ ಪ್ರೈಸ್ ಕೊಟ್ಟು ತೊಗೊಂಡಿರೋದು ಇವರು ಈ ಬೈಕ್. ಚೆನ್ನಾಗಿದೆ ಅಲ್ಲ? ಸೂಪರ್ ಆಗಿದೆ. ಇನ್ನು ಡೈಲಿ ದೀಪ್ ನನಗೊಂದಿನ ಡ್ರಾಪ್ ಮಾಡ್ತಾನೆ ಮನೆಗೆ ಆಫೀಸಿಂದ. ನೋಡಿ ಹೀರೋ ಕುತ್ಕೊಂಡ ಬೈಕ್ ಮೇಲೆ. ನನ್ನನ್ನು ಯಾವತ್ತು ರೌಂಡ್ ಕರ್ಕೊಂಡು ಹೋಗೋದು? ನಾಟ್ ನೌ. ಕಸ್ಟಮ್ ಬಿಲ್ ಫಾರ್ ಸೌಮ್ಯ ದೀಪ್ ಅಂತ ಹೇಳಿ ಹಾಕ್ಸಿದ್ದಾರೆ. ಇದು ನಂಗೆ ಹೊಸ ಕಾನ್ಸೆಪ್ಟು, ತುಂಬ ಇಷ್ಟ ಆಯಿತು. ನೋಡಿ ಡಿಸೈಡ್ ಮಾಡಿಕೊಂಡು ಇವಾಗ ಬಾರ್ಬಿಕ್ಯೂ ನೇಷನ್ಗೆ ಲಂಚಿಗೆ ಹೋಗ್ತಾ ಇರೋದು. Three member, no? Yeah. Sure, please come, ma'am. Welcome. ಬನ್ನಿ ಒಳಗಡೆ ಹೇಗಿದೆ ನೋಡೋಣ. ಬಾರ್ಬಿಕ್ಯೂ ನೇಷನ್ ಒಳಗಡೆ ಸೊ ಅಲ್ಲಿ ವೆಜ್ ಅಂತ ಮೆನ್ಷನ್ ಮಾಡಿದಾರಲ್ಲ, ಅದು ಚಾಟ್ ಸೆಕ್ಷನ್ಸು. ಪಾನಿಪುರಿ, ಮಸಾಲೆ ಪುರಿ, ಸೇವ್ ಪುರಿ, ಇಲ್ಲ ನಿಮಗೆ ಏನಾದರೂ ಕಸ್ಟಮೈಸ್ ಥರ ಏನಾದರೂ ಚಾಟ್ಸ್ ಬೇಕಂತ ಅಂದರೆ ಕೇಳಿದ್ರೆ ಇಲ್ಲಿ ಮಾಡಿಕೊಡ್ತಾರೆ. ಹಾಗೆ ಇಲ್ಲಿ 2 ಸೂಪ್ ಅವೈಲಬಲ್ ಇತ್ತು, ಒಂದು ವೆಜ್ಜು ಇನ್ನೊಂದು ನಾನ್ ವೆಜ್ಜು. ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳಿ ಓಪನ್ ಮಾಡಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಸಲಾಡ್ಸ್ ಮತ್ತು ಪೀನಟ್ ಮಸಾಲ, ಕಾರ್ನ್ಸ್ ಆ ಥರದ್ದೆಲ್ಲ ಇಲ್ಲಿ ಇಟ್ಟಿದ್ರು. ಅದು ನೆಕ್ಸ್ಟ್ ಸೆಕ್ಷನಲ್ಲೇ ಕೇಕ್ಸ್ ಅಂದರೆ ಡೆಸರ್ಟ್ಸ್, ಎಲ್ಲ ಡೆಸರ್ಟ್ಸ್ಗಳು ಇಟ್ಟಿದ್ರು. ಇಲ್ಲಿ ಈ ಕಡೆ ನೀವು ನೋಡ್ತಾ ಇದ್ದರೆ ಈ ಕಡೆ ಫುಲ್ ಮೇನ್ ಕೋರ್ಸ್ ಎಲ್ಲ ಕರಿ, ಫಿಶ್ ಕರಿ, ಚಿಕನ್ ಕರಿ, ಮಟನ್ ಕರಿ, ಹಾಗೆ ಒಂದು ದಮ್ ಬಿರಿಯಾನಿ ಇತ್ತು ರೈಸಲ್ಲಿ, ಹಾಗೆ ಪ್ಲೇನ್ ರೈಸ್ ಇತ್ತು. ವೆಜ್ಜಲ್ಲಿ ಕೂಡ ಸೇಮ್ ಕರೀಸ್ ಇತ್ತು, ಹಾಗೆ ವೆಜ್ ಬಿರಿಯಾನಿ ಇತ್ತು. ನಿಮಗೆ ಏನಾದರೂ ಬ್ರೆಡ್ಸ್ ಏನಾದರೂ ಬೇಕಂತ ಹೇಳಿದ್ರೆ ಇಲ್ಲಿ ನಾವು ಕೇಳಿದ್ರೆ ಮಾಡಿಕೊಡ್ತಾರೆ. ಬ್ರೆಡ್ಸು ಮಾಡಿಟ್ಟಿರಲ್ಲ, ಏನಕ್ಕೆ ಅಂತಂದರೆ ಎಲ್ಲ ಬಿಸಿ ಆರೋದ್ರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ, ಒಂಥರ ರಬ್ಬರ್ ಥರ ಆಗುತ್ತೆ ಅಂತ. ನಾನ್, ಕುಲ್ಚಾ, ರೋಟಿ ಏನು ಕೇಳಿದ್ರೂ ಕೂಡ ಇಲ್ಲಿ ಮಾಡಿಕೊಡ್ತಾರೆ. ಇನ್ಸ್ಟಾಗ್ರಾಮ್ ಯು ಕ್ಯಾನ್ ನೋಡಿ. ಇವಾಗ ಪಾನಿಪುರಿ ಬಂದಿದೆ, ತಿಂತಾ ಇದ್ದು. ನನ್ನ ಫೇವ್ರೇಟ್ ಗೊತ್ತಾ ಪಾನಿಪುರಿ ಅಂದರೆ, ನಂಗೆ ತುಂಬ ಇಷ್ಟ. ನನ್ನ ಮನೆಯಲ್ಲೂ ಮಾಡ್ಕೊತಾ ಇರ್ತೀನಿ, ಅವಾಗ ಮಾಡ್ಕೊಂಡು 40-50 ಪೂರೀಸ್ ನಾನು ಒಬ್ಬಳೇ ತಿಂತೀನಿ ಗೊತ್ತಾ. ಅದೇ ಮತ್ತೆ ಸೇವ್ ಪುರಿ ಅನಿಸುತ್ತೆ ಅಲ್ಲ. ಚೆನ್ನಾಗಿದೆ ಪಾನಿಪುರಿ, ನನ್ನ ಫೇವ್ರೇಟ್ ಪಾನಿಪುರಿ. ಇವರು ಆ್ಯಕ್ಚುಲಿ 2 days ಬಿಫೋರ್ ಬಾಲಿಯಿಂದ ಬಂದಿದ್ದು. ಬಾಲಿಗೆ ಟ್ರಿಪ್ ಹೋಗಿದ್ರು, ಅದ್ರ ಬಗ್ಗೆ ಹೇಳ್ತಾ ಇದ್ರು. ಬಾಲಿ ಬಗ್ಗೆ ಮಾತಾಡಿಕೊಂಡು ಹೇಗಿತ್ತು ಟ್ರಿಪ್ಪು, ಏನು ಆಯಿತು, ಮತ್ತು ಏನೇನು ಮಾಡಿದ್ರು, ಹೇಗೆ ಎಂಜಾಯ್ ಮಾಡಿದ್ರು ಅಂತ ಅದೇ ಡಿಸ್ಕಸ್ ಮಾಡ್ತಾ ನಾವು ಇಲ್ಲಿ ಲಂಚ್ ಮಾಡ್ತಾಯಿದ್ದೀವಿ. ನಿಮಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ. ಸೌಮ್ಯ ಕನ್ನಡದವಳು, ಅವಳು ಕರ್ನಾಟಕದವಳು. ದೀಪ್ ಮಾತ್ರ ವೆಸ್ಟ್ ಬೆಂಗಾಲವನು. ಅವನಿಗೆ ಕನ್ನಡ ಅರ್ಥ ಆಗುತ್ತೆ, ಇವಾಗ ಕಲಿತಾ ಇದ್ದಾನೆ ಮಾತಾಡೋದಕ್ಕೂ ಕೂಡ. ಸ್ವಲ್ಪ ಮಾತಾಡ್ತಾನೆ ಇವಾಗ. ನೋಡಿ ಇಲ್ಲೆಲ್ಲ ನಾನ್ ವೆಜ್ ಮತ್ತು ವೆಜ್, ಈ ಕಡೆ ಎಲ್ಲ ವೆಜ್ಜು, ಇದೆಲ್ಲ ನಾನ್ ವೆಜ್ಜು. ವೆಜ್ ಯಾರಿಗಪ್ಪ ಅಂದರೆ ಸೌಮ್ಯ ಮೇಡಮಿಗೆ ಮಾತ್ರ ವೆಜ್. ಅವರು ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ಅವ್ರು ತುಂಬ ನಾನ್ ವೆಜ್ ತಿಂತಾರೆ. ಫಿಶ್ ಪ್ರಿಯ ಅವನು. ಎಷ್ಟು
ಫೋಟೋಸಲ್ಲಿ ನಾವೇ ಬಂದಿದ್ದೀವಿ, ನಾನು ಸುನೀತಾ ಎಲ್ಲ. ತೋರಿಸಿಲ್ವಾ ನಾನು ಎಷ್ಟೊಂದು ಫೋಟೋ ಕಳಿಸಿದ್ದೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಫುಲ್ ಟೈಮ್ ಆಗೋಯ್ತು. ಆಮೇಲೆ ನಮಗೆ ಕೇಕ್ ಕೂಡ ತರಿಸಿದ್ವಿ. ಏನಕ್ಕೆ ಅಂತಂದರೆ ಸೌಮ್ಯನ ಬರ್ಡೇ ಆಗಿ 1 ವೀಕ್ ಆಗಿತ್ತು. ಇಲ್ಲಿ ಮತ್ತೆ ನನ್ನ ಜೊತೆ ಇವಾಗ ಸೆಲೆಬ್ರೇಟ್ ಮಾಡ್ತಾ ಇರೋದು ಅವಳ ಬರ್ಡೇ. ಬಾರ್ಬಿಕ್ಯೂ ನೇಷನ್ನಲ್ಲಿ ಈ ಥರ ಬರ್ಡೇ ಇದೆ, ಈ ಥರ ಎಲ್ಲರೂ ಬಂದ್ಬಿಟ್ಟು ಈ ಥರ ವಿಶ್ ಮಾಡ್ತಾರೆ, ಈ ಥರ ಸಾಂಗ್ ಎಲ್ಲ ಹೇಳ್ತಾ ಖುಷಿ ಆಗುತ್ತೆ ಅದು ನೋಡಿದ್ರೆ. ಬೈಕ್ ಪಾರ್ಟಿ ಆಯಿತು, ಬರ್ಡೇ ಸೆಲೆಬ್ರೇಷನ್ ಆಯಿತು. ಇವತ್ತಿಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.